ವಯನಾಡ್ ಬಗ್ಗೆ ಕೆಎಸ್ಟಿಡಿಸಿಯಿಂದ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕೇರಳಕ್ಕೆ ಲಾಭ ಮಾಡೋಕೆ ಹೊರಟಿದೆಯಾ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ನಮ್ಮ ರಾಜ್ಯಕ್ಕೆ ಬರಬೇಕಿದ್ದಂತ ಎಐ ಕೈಬಿಟ್ಟು ಹೋಗಿದೆ. ಇದು ರಾಜ್ಯದ ಟೂರಿಸಂ ಡೆವಲಪ್ಮೆಂಟ್ ಮಾಡಿಲ್ಲ. ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಪ್ರವಾಸೋದ್ಯಮ ಕತೆ ಏನಾಗಬೇಕು, ವಯನಾಡಿಗೆ ಬನ್ನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ, ಕೇರಳಕ್ಕೆ ಬನ್ನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಕರ್ನಾಟಕದ ಯುವಕರಿಗೆ ಉದ್ಯೋಗ ಸಿಗುವಂತೆ ಮಾಡಬೇಕು, ವಯನಾಡಿಗೆ ಬನ್ನಿ ಅನ್ನೋ ಜಾಹೀರಾತು ಹಿಂಪಡಿಬೇಕು ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರವಿಕುಮಾರ್ ಅವರು. ಸರ್ಕಾರ ಕೇರಳಕ್ಕೆ ಲಾಭ ಮಾಡೋಕ್ಕೆ ಹೊರಟಿದೆಯಾ, ನಮ್ಮ ರಾಜ್ಯಕ್ಕೆ ಬರಬೇಕಿದ್ದಂಥ ಎಐ ನಮ್ಮ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಯಿತು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಆಗಬೇಕಿದ್ದಂಥ ಗೂಗಲ್ ಹಬ್ ಬೇರೆ ರಾಜ್ಯದ ಪಾಲಾಯಿತು, ಆಂಧ್ರ ಪ್ರದೇಶದಲ್ಲಿ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದರು. ಇವರು ರಾಜ್ಯದ ಟೂರಿಸಂ ಡೆವಲಪ್ಮೆಂಟ್ ಮಾಡಿಲ್ಲ, ರಾಜ್ಯದ ಪ್ರವಾಸೋದ್ಯಮವನ್ನು ನಮ್ಮ ರಾಜ್ಯ ಸರ್ಕಾರ ಡೆವಲಪ್ಮೆಂಟ್ ಮಾಡಿಲ್ಲ, ಅಭಿವೃದ್ಧಿ ಮಾಡಿಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್. ಒಂದು ಹೊಸ ಪ್ರಕರಣಗಳನ್ನ ತೆಗಿತಾ ಇದ್ದಾರೆ. ಈಗ ನೋಡಿ, ವಯನಾಡಿಗೆ ಬನ್ನಿ ಅಂತ ಹೇಳಿ ಈ ಸರ್ಕಾರ ಒಂದು ಜಾಹೀರಾತನ್ನ ಕೊಟ್ಟಿದೆ. ಅರ್ಥಾತ್ ಕೇರಳ ಸರ್ಕಾರಕ್ಕೆ ಈಗ ಲಾಭ ಮಾಡ್ಲಿಕ್ಕೆ ಹೊರಟಿರ್ತಾರೆ. ಈ ಹಿಂದೆ ಈಗ 4-5 ದಿನಗಳ ಹಿಂದೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ಇಂಡಸ್ಟ್ರಿ ಅದು ನಮ್ಮ ರಾಜ್ಯ ಕೈಬಿಟ್ಟು ಹೋಯ್ತು. ಈಗ ನಮ್ಮ ರಾಜ್ಯದಲ್ಲಿ ಡೆವಲಪ್ ಆಗ್ಬೇಕಾಗಿರ್ತಕ್ಕಂಥ, ನಮ್ಮ ರಾಜ್ಯದಲ್ಲಿ ಟೂರಿಸಂ ಅನ್ನ, ಪ್ರವಾಸೋದ್ಯಮವನ್ನ ಪ್ರಭಾವಿಯಾಗಿ ಮಾಡೋದನ್ನ ಬಿಟ್ಟು ವಯನಾಡಿಗೆ ಬನ್ನಿ, ಕೇರಳಕ್ಕೆ ಬನ್ನಿ, ಕ್ಯಾಲಿಕಟ್ಟಿಗೆ ಬನ್ನಿ ಅಂತ ಹೇಳಿ ಜಾಹೀರಾತನ್ನ ಕೊಡ್ತಕ್ಕಂಥದ್ದು ಎಷ್ಟು ಸಮಂಜಸ? ಮತ್ತು ಕರ್ನಾಟಕ ಸರ್ಕಾರ ಈ ರೀತಿ ಜಾಹೀರಾತು ಕೊಡ್ತಕ್ಕಂಥದ್ದು ಎಷ್ಟು ಉಚಿತ? ಇದು ಬಿಡಪ್ಪ, ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಅದಕ್ಕೊಂದು ವ್ಯಾಪ್ತಿಯ ಅಡಿಯಲ್ಲಿ ಕೊಡಬಹುದು. ಕೇರಳಕ್ಕೆ ನೀವು ಬನ್ನಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ? ಹಂಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರವಾಸೋದ್ಯಮಕ್ಕೆ ನೀವೇನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಹಾಗಾಗಿ ಸರ್ಕಾರ ಈ ಜಾಹೀರಾತನ್ನು ವಾಪಸ್ ಪಡಿಬೇಕು. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮಕ್ಕೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರವಾಸೋದ್ಯಮವನ್ನ ಇಂಪ್ರೂವ್ಮೆಂಟ್ ಮಾಡೋದ್ರ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ